ಲೋಕಸುರರಿಗೆ ಸಮನೆನಿಸುವುದು ಸೊಗಸು ನಗರವಿದು ತೋರುತಿಹದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಪಂಕಜ ಭವ ಶಿವ ಸುರವರ ವೈಭವ ಪಂಕಜ ಭವ ಶಿವ ಸುರವರ ವೈಭವ ಕಿಂಕಿಣಿ ನಾದಂ ಸುಖಪಿಕ ಸಂಭವ ಕಿಂಕಿಣಿ ನಾದಂ ಸುಖಪಿಕ ಸಂಭವ ಅಂಕಿತ ಕಾಂಚನ ಕಿಂಕಿಣಿ ನೀನದ ಅಂಕಿತ ಕಾಂಚನ ಕಿಂಕಿಣಿ ನೀನದ ಗಣದ ವಿಧ ತೋರುತಿಹದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ರನ್ನದ ಪವಳದ ಚಿನ್ನದ ಕೋಟೆಯು ರನ್ನದ ಪವಳದ ಚಿನ್ನದ ಕೋಟೆಯು ಪಡ ಪಡ ನಾಡೋ ಗಗನದಿ ಮೆರೆದು ಪಡ ಪಡ ನಾಡೋ ಗಗನದಿ ಮೆರೆದು ಒನ್ನಿನ ನಲಸೋ ರನ್ನದ ಗೊಲಸೋ ಒನ್ನಿನ ನಲಸೋ ರನ್ನದ ಗೊಲಸೋ ರಮ್ಯ ಮಾಡುತ್ತಿಹೆ ತೋರುತಿಹದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ಇದೇ ಅಲ್ಲವೇ ರಾವಣನ ಅರಮನೆಯು ಇಂತಿಂತೂ ವರ್ಣಾತೀತವಾಗಿರುವುದು. ಅದರಲ್ಲಿ ಅಲ್ಲಿ ಹಂಸತೂಲಕ ತಲ್ಪದಲ್ಲಿ ಸಾಲು ಸಾಲಾದ ಸಿರಗಳಿಂದ ಪೌಡಿಸಿರುವವನೇ ರಾವಣನಿರಬೇಕು. ಏನು ಟಿವಿ, ಏನು ಗಾಂಭೀರ್ಯ! ಛ, ವೈರಿಯನ್ನು ಹೊಗಳುವುದೇ? ಈತನಲ್ಲಿ ನಾರಿ ಚೋರತ್ವ ಒಂದಿಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನನ್ನಾಗಿ ಭಾವಿಸಬಹುದಿತ್ತು. ಅದರಲ್ಲಿ ಆತನ ಪಕ್ಕದಲ್ಲಿ ಪೌಡಿಸಿರುವ ಶೃಂಗಾರವನಿತಿ ಯಾರಿರಬಹುದು? ಆಕೆಯೇ ಸೀತಾದೇವಿ ಇರಬಹುದು. ಕಂಡೆನು, ಸೀತಾದೇವಿಯನ್ನು ಕಂಡೆನು. ನಾನು ಬಂದ ಕಾರ್ಯವೂ ಸಫಲವಾಯಿತು. ಇದೇನು? ಪತಿವ್ರತ ಶಿರೋಮಣಿಯಾದ ಸೀತಾಮಾತೆಯವರು ಪರಪುರುಷನ ಏಕಾಶೆಯಲ್ಲಿ ಪೌಡಿಸುವುದೆಂದರೇನು? ಮೋಸವಾಯಿತು, ಸೀತಮ್ಮ ಮೋಸವಾಯಿತು. ನಾನೀ ದೃಶ್ಯವನ್ನು ನೋಡಲಾರೆ ಶ್ರೀರಾಮ, ನಾನೀ ದೃಶ್ಯವನ್ನು ನೋಡಲಾರೆ. ದುರುಳನೇಕ ಶಯನದಲ್ಲಿ ಸೂರಿಗೆ ಸಿಲುಕಿದಳೋ. ಶ್ರೀರಾಮಚಂದ್ರ, ದುರುಳನೇಕ ಶಯನದಲ್ಲಿ ಸೂರಿಗೆ ಸಿಲುಕಿದಳೋ. ಪುರವಿಧಿಯೇ ಸಹಿಸದ ಕಟ, ಪುರವಿಧಿಯೇ ಸಹಿಸದ ಕಟ ಪಾರು ಕಾಣದಾಯಿತೆ. ಆಯಿತೇನೋ ಮೋಸ ಕಾರ್ಯ ಗೈದುದೇ ದುರ್ದೈವವೇ, ದೈವವೇ, ದುರ್ದೈವವೇ. ಇಂತಹ ವಿದಾಯ ಮಾಡಿದ ಬ್ರಹ್ಮದೇವವನ್ನು ಹಿಡಿದು ಶಿಕ್ಷಿಸಲೇ? ಅವರವರು ಮಾಡಿದ ಕರ್ಮವನ್ನು ಅವರೇ ಅನುಭವಿಸಿದರೆ ಇದು ಬ್ರಹ್ಮದೇವನ ತಪ್ಪಲ್ಲ. ಈ ದಾನವನ್ನು ಹಿಡಿದು ಧ್ವಂಸ ಮಾಡಲೇ? ಇವನು ಶ್ರೀರಾಮನಿಂದ ಮುಕ್ತಿಯನ್ನು ಪಡೆಯಬೇಕು. ಓಹ್, ಮರೆತಿದ್ದೆ. ಶ್ರೀರಾಮನು ತಿಳಿಸಿದ ಹಾಗೆ ಕೆಲವು ಕುರುಗಳನ್ನು ಪರೀಕ್ಷಿಸುವನು. ತಾಳು, ಇಲ್ಲೇ ಉರಿತಿರುವ ಬೊಂಬಳ ಡಿವಿಟಿಗೆಲ್ಲ ಒಂದನ್ನು ತೆಗೆದುಕೊಂಡು ಹೋಗಿ ಮಾತೆಯವರ ಅಂಗದಲ್ಲಿರುವ ಕುರುಗಳನ್ನು ಪರೀಕ್ಷಿಸುವನು. ಪದುಮರೇಖೆಗಳಿಲ್ಲ ಪಾದದಲ್ಲಿ ನೋಡೆ,
ಪದುಮರೇಖೆಗಳಿಲ್ಲ ಪಾದದಲ್ಲಿ ನೋಡೆ ಬೆದರುತ್ತ ತೋರುತ್ತಿದೆ ಎಡತಲೆಯ ಹಿಂದೆ ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ ಸ್ವಚ್ಛತರ ಮಣಿ ಇಲ್ಲ ಸೀತೆ ಇವರಲ್ಲ ಸೀತೆ ಇವರಲ್ಲ ಸೀತೆ ಇವರಲ್ಲ ಏನಾದರೂ ಸೀತಾ ಮಾತೆ ಇವರಲ್ಲವೊಂದು ನಿರ್ಧಾರವಾಯಿತು. ಮತ್ತೆಲ್ಲಿ ಹುಡುಕಲಿ? ಅಮ್ಮಮ್ಮ ಕಾಣೆ ಭೂಮಿ ರಾಮ ಸೀತೆಯ ಶ್ರಮವ ಪೊಂದಿದೆ ಭ್ರಮಣೆ ಗುಂದಿದೆ ಶ್ರಮವ ಪೊಂದಿದೆ ಭ್ರಮಣೆ ಗುಂದಿದೆ ಕಾಣೆ ಮಾತೆ ಸೀತೆಯ ಕಾಣೆ ಮಾತೆ ಸೀತೆಯ ಅಮ್ಮಮ್ಮ ಕಾಣೆ ಭೂಮಿಗ ರಾಮ ಸೀತೆಯ ರಾಮ ಶ್ರೀರಾಮಚಂದ್ರ ಒಡೆಯ ನವದಿಯು ಮುಗಿದು ಬಿಂದಿಗೆ ಒಡೆಯ ನವದಿಯು ಮುಗಿದು ಬಿಂದಿಗೆ ಬಿಡುವೆ ನಸುವ ನೀಗರಾಮ ಬಿಡುವೆ ನಸುವ ನೀಗರಾಮ ತಡೆಯ ಶೋಕವ ಕಡಲ ಗಂಗಿಯ ತಡೆಯ ಶೋಕವ ಕಡಲ ಗಂಗಿಯ ಬಡನಡುವಿನ ಮಾಲೆಯ ಅಮ್ಮಮ್ಮ ಕಾಣೆ ಭೂಮಿಗ ರಾಮ ಸೀತೆಯ ರಾಮ ರಾಮ ಎಲ್ಲಿ ಹುಡುಕಿದರು ಮಾತೆಯವರ ದರ್ಶನವೇ ಆಗಲಿಲ್ಲವಲ್ಲ. ಏನು ಮಾಡಲಿ? ದೇವಿಯನ್ನು ಕಾಣಿನೆಂಬ ವಾರ್ತೆಯನ್ನು ಕೇಳುತ್ತಲೇ ರಾಗವನು ಹರಣವನ್ನು ನೀಗುವನು. ಅಣ್ಣನವನ ಮರಣವಾದ ಕೂಡಲೇ ಲಕ್ಷ್ಮಣದೇವನು ಪ್ರಾಣ ಬಿಡುವನು. ಮಾನವನಾಥನಿಗೆ ಸಹಾಯ ಮಾಡಲಿಲ್ಲವೆಂದು ವಾನರ ರಾಜನು ಪರಿವಾರದೊಂದಿಗೆ ಪಂಚತ್ವಗೈವರು. ಈ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿಯುತ್ತಲೇ ಮಾನವ ಕುಲವು ವಾನರ ಕುಲವು ನಾಶವಾಗುವುದು, ಅಥವಾ ನಾನೇ ಪ್ರಾಣ ತ್ಯಾಗ ಮಾಡಿಕೊಳ್ಳಲೇ? ಛೆ ಛೆ! ಆತ್ಮಹತ್ಯೆ ಮಹಾದೋಷ. ಜೀವಂ ಭದ್ರಾಣೆ ಪಶ್ಚತೆ ಎಂದರೆ ಈ ಜೀವ ಹೊಂದಿದ್ದರೆ ಯಾವ ಕಾರ್ಯವನ್ನಾದರೂ ಸಾಧಿಸಬಹುದು. ಆದ್ದರಿಂದ ಈ ತ್ರಿಕುಟಾಚಲ ಪರ್ವತವನ್ನೇ ಕಿತ್ತು ಹೊತ್ತುಕೊಂಡು ಹೋಗಿ ಶ್ರೀರಾಮಚಂದ್ರನ ಅಡಿದಾವರಲ್ಲಿ ಹಿಡಿಯುವನು. ಅವರೇ ದೇವಿಯನ್ನು ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಪಟ್ಟಣವನ್ನು ಕೇಳಬೇಡ, ಅಶೋಕವನಕ್ಕೆ ಹೋಗು, ಮಾತೆಯವರ ಸಂದರ್ಶನವಾಗುವುದು. ನಾನು ಈಗಲೇ ಅಶೋಕವನಕ್ಕೆ ಹೋಗುವೆ. ಜೈ ರಘುವೀರ ಸಮರ್ಥ. ಅತರುಣಿ ಮಣಿಗೆನ ಅತರುಣಿ ಮಣಿಗೆನ
ಏತಕ್ಕೆನ್ನ ನೀ ನಿಂತು ಗತಿಸುವೆ ಕಂತು ಮುಂತು ಏತಕ್ಕೆನ್ನ ನೀ ನಿಂತು ಕಿರರಥದ ಮೇಲೆ ಕುಳಿತು ಗುರಿ ಪುಂಡ್ರ ಚಾಪವಂತು ಕಿರರಥದ ಮೇಲೆ ಕುಳಿತು ಗುರಿ ಪುಂಡ್ರ ಚಾಪವಂತು ಸರವ ನೋಡೆ ಗುರಿಯ ನೋಡೆ ಸರವನ್ನೋಡೆ ಗುರಿಯ ನೋಡೆ ಸರವನ್ನೋಡೆ ಗುರಿಯ ನೋಡೆ ಸರವನ್ನೋಡೆ ಗುರಿಯ ನೋಡೆ ಘಟಿಸುವೆ ಕಂತು ಮುಂತು ಏತಕ್ಕೆನ್ನ ನೀ ನಿಂತು ಘಾತಿಸುವೆ ಕಂತು ಮುಂತು ಏತಕ್ಕೆನ್ನ ನೀ ನಿಂತು ಮನ್ಮಥ ಏಕಿಷ್ಟು ನಿರ್ದಯನಾದೆ ಓ ಜನಕರಾಜನಂದನೆಯನ್ನು ತಂದು ಅಶೋಕವನದಲ್ಲಿ ಬಂಧನದಲ್ಲಿರಿಸಿ ರಾಕ್ಷಸಾಂಗನೆಯರಿಗೆ ಆಕೆಯ ಮನಸ್ಸನ್ನು ನನ್ನ ಕಡೆ ತಿರುಗಿಸುವಂತೆ ಆಜ್ಞೆ ಮಾಡಿದನು. ಅವರು ನನ್ನ ಮೇಲಿನ ಭಯದಿಂದ ಆ ಕಾರ್ಯವನ್ನು ಮಾಡಿಯೇ ಇರುವರು. ನಾನೀಗ ಅಶೋಕವನಕ್ಕೆ ಹೋಗಿ ಆ ಸೀತೆಯಲ್ಲಿ ಪ್ರೇಮ ಭಿಕ್ಷೆಯನ್ನು ಯಾಚಿಸಿ ಅರಮನೆಗೆ ಕರೆತರುವೆನು. ಯಾರೋ ಅಲ್ಲಿ ಅಶೋಕವನದ ಕಡೆಗೆ ದೀವಿಟಿಗೆ ನಿಳಿದು ನಡೆಯಿರೋ. ರಾಮಚಂದ್ರ, ನನ್ನ ಮೊರೆಯು ನಿಮಗೆ ಕೇಳಿಸುತ್ತಿಲ್ಲವೇ? ಈ ದುರನಾದ ರಾವಣನು ಅಪಹರಿಸಿರುವುದು ನಿಮಗೆ ತಿಳಿಯಲಿಲ್ಲವೇ? ಈ ರಾಕ್ಷಸರ ಮಧ್ಯದಲ್ಲಿ ಇನ್ನೆಷ್ಟು ದಿನಗಳ ಕಾಲ ಈತನ ಬಂಧನದಲ್ಲಿರಬೇಕು? ಈ ಜನ್ಮದಲ್ಲಿ ನಿಮ್ಮ ಮುಖವನ್ನು ನೋಡುವ ಭಾಗ್ಯವು ನನಗೆ ದೊರೆಯುವುದೇ? ರಾಜಾದಿರಾಜ ರಾಜ ಮಾರ್ಧಾಂಡ ದಶಗಂಡ ಸಾರ್ವಭೌಮ ರಾವಣ ಶಿವಮಹಾಪ್ರಭಾಗಮಿಸುತ್ತಿರುವರು. ನಿರಜ ಗಂಧಿಯ ಮುಖ ನೀರಜವನೆ ಮರನೆ ತೋರು ಬೇಗನೆ ಮರನೆ ತೋರು ಬೇಗನೆ ಮರನೆ ತೋರು ಬೇಗನೆ. ಅದಕ್ಕೆ ಮರನೆ ತೋರು ಬೇಗನೆ ಮರನೆ ತೋರು ಬೇಗನೆ. ಜಾನಕಿ ಸರ ಸುಖ ಸಾರದ ವಯ್ಯಾರವನ್ನು ಬೀರುತ್ತಲ್ಲಿ ಜಾನಕಿ ಸರ ಸುಖ ಸಾರದ ವಯ್ಯಾರವನ್ನು ಬೀರುತ್ತಲ್ಲಿ ಬಿರರದ ಗಾರುಳ್ಳ ಹೊರನೋಟವ ಬೀರಿ ಬಳಿ ಸೇರುವ ಮಿಟಾರಿಯ ಮರನೆ ತೋರು ಬೇಗನೆ ಮರನೆ ತೋರು ಬೇಗನೆ ಮರನೆ ತೋರು ಬೇಗನೆ. ಆಹಾ, ಈಕೆಯು ವ್ಯತೆಯಿಂದಿದ್ದರು ನೋಡಲು ಎಷ್ಟು ಮನೋಹರವಾಗಿರುವಳು. ಜಾನಕಿ, ಈಕೆಯಲ್ಲಿ ಸೌಂದರ್ಯವು ಕ್ಷಣ ಕ್ಷಣಕ್ಕೂ ಹೊಸ ಹೊಸದಾಗಿ ಕಾಣುತ್ತಿರುವುದಲ್ಲ. ಜಾನಕಿ,
ಛೇ ಪಾಪಾತ್ಮ, ಇಂತಹ ಮಾತನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲ. ಸುಮ್ಮನೆ ನನ್ನನ್ನು ರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಇಲ್ಲವಾದಲ್ಲಿ ನನ್ನ ರಾಮಚಂದ್ರನ ಬಾಣಕ್ಕೆ ಸಿಲುಕಿ ಸಾಯಬೇಡ. ಜಾನಕಿ ಮನುಣ್ಣಿ ಮಣ್ಣಿ ಸುಕುಮಾರಿ ಜಾನಕಿ ಸೈರಿಸಲಾರೆನೆ ಮಾರನ ಪಾಪವ ವಾಸಿದವದನೆ ಜಾಣೆ ಜಾನಕಿ ಮನುಣ್ಣಿ ಮಣ್ಣಿ ಸುಕುಮಾರಿ ಜಾನಕಿ ಸೈರಿಸಲಾರೆನೆ ಮಾರನ ಪಾಪವ ವಾರಿದವದನೆ ಜಾಣೆ ತೋರು ದಯವನಿ ಎನ್ನೊಳು ಪ್ರೇಮದ ಜಾನಕಿ ತೋರು ದಯವನಿ ಎನ್ನೊಳು ಪ್ರೇಮದ ಪುರಿಸು ಮನದ ಬಿಲಾಸಯನ ಜಾನಕಿ ಪುರಿಸು ಮನದ ಬಿಲಾಸಯನ ಮನುನಿ ಮಣಿ ಸುಕುಮಾರಿ ಜಾನಕಿ ಸೈರಿಸಲಾರೆನೆ ಮಾರನ ತಾಪವ ವಾರಿದವದನೆ ಜಾಣೆ ಎಲೇ ಜಾನಕಿ, ನೀನು ಹೀಗೆ ಹೆದರಿ ಸಂಕೋಚದಿಂದಿರಲು ಕಾರಣವಿಲ್ಲ. ಬಾ ನನ್ನೊಡನೆ. ಛೇ ಪಾಪಿ, ನನ್ನ ರಾಮಚಂದ್ರನ ಪಾದದ ಧೂಳಿಗೂ ಸಹ ಸಮನಲ್ಲದ ನೀನು ಆತನನ್ನು ವಂಚಿಸಿ ಆತನ ಅರ್ಧಾಂಗಿಯಿಂದ ನನ್ನನ್ನು ಕಾಡಿಸಿ ನಾಶವಾಗಬೇಡ. ಸುಮ್ಮನೆ ನನ್ನನ್ನು ರಾಮಚಂದ್ರಿಗೆ ಒಪ್ಪಿಸಿ ನಿನ್ನ ರಾಕ್ಷಸ ಕುಲವನ್ನು ಉದ್ಧಾರ ಮಾಡಿಕೊ. ಜಾನಕಿ ಕಾಡೊಳ್ಳೆಲ್ಲ ತಿರುಗಿ ತಿರುಗಿ ಜಾನಕಿ ಛೇ ಪಾಪಿ, ಕಾಡೊಳ್ಳೆಲ್ಲ ತಿರುಗಿ ತಿರುಗಿ ಬಡಿ ಬಳ್ಳಲಿ ಸೋತ ನಿನ್ನ ಬಡಿ ಬಳ್ಳಲಿ ಸೋತ ನಿನ್ನ ಕೋಡಗನನ್ನಾಡಿಸುವ ಈಡಲಿಸಿದ ಮೂಡಣವ ಭ್ರಾಂತಿ ಇದೇನೆ ರಮಣಿ ಮಣಿ ಭ್ರಾಂತಿ ಇದೇನೆ ರಮಣಿ ಮಣಿ ಭ್ರಾಂತಿ ಇದೇನೆ ರಾಮಗೀಮ ನೆಂಬ ಕಳ್ಳನ ನರಕೆ ರಾಮಗೀಮ ನೆಂಬ ಕಳ್ಳನ ನಮ್ಮ ವೇತ್ತ ಬೇಡ ಕಂಡ್ಯ ನಮ್ಮ ವೇತ್ತ ಬೇಡ ಕಂಡ್ಯ ಕಾಮಿನಿಗಲಿ ಕಾಮಿನಿ ಗನಕ ಮನ ಸಂಗ್ರಾಮಗೆ ಭ್ರಾಂತಿ ಇದೇನೆ ರಮಣಿ ಮಣಿ ಭ್ರಾಂತಿ ಇದೇನೆ ರಮಣಿ ಮಣಿ ಭ್ರಾಂತಿ ಇದೇನೆ ಜನಪದವನು ಸಿರಿಯನ್ನು ಜಾನಕಿ ಜನಪದವನು ಸಿರಿಯನ್ನು ಅನುಜಗೆ ತು ಜಡೆಯ ಧರಿಸಿ ಜಾನಕಿ ಅನುಜಗೆ ತು ಜಡೆಯ ಧರಿಸಿ ಮನಕ್ಕೆ ಬಂದನಾದನೆ ಅವದಾಡ್ಯನೆ ಗುಣಾಡ್ಯನೆ ಭ್ರಾಂತಿ ಇದೇನೆ ರಮಣಿ ಮಣಿ ಭ್ರಾಂತಿ ಇದೇನೆ ರಮಣಿ ಮಣಿ ಭ್ರಾಂತಿ ಇದೇನೆ ಲೈ ಸೀತೆ,
ನಿನ್ನ ಮರಳುತನಕ್ಕೆ ನಾನೇನು ಹೇಳಲಿ? ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದು ಜೀವಿಸುವ ಆ ರಾಮಂದ ಸುಖ ಏನು? ಬಾನನ್ನೊಡನೆ ವಿಮಾನದಲ್ಲಿ ಕುಳಿತು ಸಾಗರಗಳ ಸೊಬಗನ್ನು, ದ್ವೀಪಾಂತರ ವೈಖರಿಯನ್ನು, ಕುಲಶೈಲಿಗಳ ಬೆಳಗನ್ನು ನೋಡುತ್ತಾ ಆನಂದ ಪಡುವೆಯಂತೆ ಬಾನನ್ನೊಡನೆ. ಎಲೆ ಪಾಪಿ ರಾವಣ, ನಿನ್ನ ಭೋಗಾನಂದವನ್ನು ನಾನು ಒಲ್ಲೆನು. ಒಂದು ವೇಳೆ ಮರಣಿಸಿದರು ನಾನು ನಿನ್ನ ಕೈವಶವಾದ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಜಾನಕಿ ಪರಶಿವನರ ಬಲ ವಿರಲ್ ಜೈಪನೆ, ಪರಶಿವನರ ಬಲ ವಿರಲ್ ಜೈಪನೆ, ದರಿದ್ರಿ ಜಗವ ಮೆರೆಯುವನೆ, ದರಿದ್ರಿ ಜಗವ ಮೆರೆಯುವನೆ, ಹರಿಯನೆ ತಿಳಿಯನೆ ಮರುಳನಿ ಮರಗಲೆ, ಹರಿಯನೆ ತಿಳಿಯನೆ ಮರುಳನಿ ಮರಗಲೆ, ಕಡಕಾಡಿಯಲ್ಲಿ ಹೇಳಿ ನಮ್ಮ ಗೆಲ್ಲುವನೆ ಉಳಿಯುವನೆ. ಜಾನಕಿ ಜನಕನ ಸಭೆಯಲ್ಲಿ ಮನವನ್ನೆಟ್ಟಿತು, ಜನಕನ ಸಭೆಯಲ್ಲಿ ಮನವನ್ನೆಟ್ಟಿತು ವನಿತೆಯ ಪರಿಣಯದಲ್ಲಿ. ಜಾನಕಿ ವನಿತೆಯ ಪರಿಣಯದಲ್ಲಿ ಅನುನಯದಿಂದಲೇ ನಾ ಬಯಸುತ್ತೆ, ಅನುನಯದಿಂದಲೇ ನಾ ಬಯಸುತ್ತೆ ಸೀತೆಯ ತಂದೆಯ ನಿಲ್ಲಿ. ಕಡಕಾಡಿಯಲ್ಲಿ ಹೇಳಿ ರಾಮ ಗೆಲ್ಲುವನೆ ಉಳಿಯುವನೆ. ಜಾನಕಿ ಬೇಡ, ಹಠ ಹಿಡಿಯ ಬೇಡ. ನಿನ್ನಲ್ಲಿ ಕೋಪಕ್ಕಿಂತ ಮೋಹವೇ ಅಧಿಕವಾಗಿರುವುದರಿಂದ ನಿನ್ನನ್ನು ಕ್ಷಮಿಸುತ್ತೇನೆ. ಬಾ ನನ್ನೊಡನೆ. ಛೇ ಪಾಪಿ, ನನ್ನನ್ನು ಕದ್ದು ತಂದಿರುವುದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನ ಉದರವನ್ನು ಸೀಳಿ ಬಿಡುವನು. ನನ್ನನ್ನು ಕರೆತಂದಿರುವುದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ ಸರಿ. ಪಡ ಪಡ ಸವಿನುಡಿಗಳನ್ನ ನುಡಿದೊಡೆ ಜಾನಕಿ, ಪಡ ಪಡ ಸವಿನುಡಿಗಳನ್ನ ನುಡಿದೊಡೆ, ಅಡಿಗಡಿಗೆ ಬೆಳಗ ತೋರು ಗಡಚೆ, ಪಡಿ ನುಡಿವ ಜಡಳೆ ನಿನ್ನ, ಪಡಿ ನುಡಿವ ಜಡಳೆ ನಿನ್ನ, ಕಡಂಗಿ ಕಡಿದಿಪೆ ನಿನ್ನಯ ಇರವ. ಹಠವಾದಿನಿ ಚಂಡಿ, ನಾನೆಷ್ಟೇ ವಿಧವಾಗಿ ಹೇಳಿದರೂ ನಿನ್ನ ತಲಹರಟೆ ಪ್ರಬಲವಾಯಿತು. ಆದ್ದರಿಂದ ನಿನ್ನನ್ನು ಛಿದ್ರವಾಗಿ ಕತ್ತರಿಸಿ ರಾಕ್ಷಸರಿಗೆ ಹಂಚಿ ತಿನ್ನಲು ಆಜ್ಞೆ ಮಾಡುವೆನು. ಪ್ರಾಣೇಶ್ವರ ಸ್ವಾಮಿ, ಎಂಥ ಕಾರ್ಯವನ್ನು ಮಾಡುತ್ತಿರುವಿರಿ? ಸಾರ್ವಭೌಮರಾದ ನೀವು ಓರ್ವ ಅಬಲೆಯನ್ನು ಸಂಹರಿಸಲು ಸಿದ್ಧರಾಗುವುದೇ? ಹೇಳಿ ಸ್ವಾಮಿ, ಆಕೆಗೆ ಕೆಲಕಾಲ ಅವಧಿಯನ್ನು ಕೊಡಿ. ಅವಳು ತಾನಾಗಿ ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡು ನಿಮ್ಮ ವಶವಾಗಬಹುದಲ್ಲವೇ? ಅಲ್ಲದೆ ಹಿಂದೆ ವೇದವತಿಯನ್ನು ಕೆಣಕಿ ಶಾಪ ಪಡೆದದ್ದನ್ನು ಮರೆತು ಬಿಟ್ರ? ಬನ್ನೀಗ ಅರಮನೆಗೆ ಹೋಗೋಣ. ರಾಕ್ಷಸರೇ, ನೀವಿನ್ನು ನಾನಾ ಪ್ರಯತ್ನಗಳಿಂದ ಈಕೆ ಮನಸ್ಸನ್ನು ನನ್ನ ಕಡೆ ತಿರುಗಿಸಬೇಕು. ಇಲ್ಲವಾದರೆ ನಿಮ್ಮ ತಲೆಗಳು ಹಾರಿ ಹೋದವು. ಎಚ್ಚರ. ಅಯ್ಯೋ, ಈ ರಾಕ್ಷಸರ ಮಧ್ಯೆ ಸಿಲುಕಿ ಬಾಳುವುದಕ್ಕಿಂತಲೂ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ತಡ ತಡ ಕೃತ್ಯವಿದನೆ, ತಡ ತಡ ಕೃತ್ಯವಿದನೆ, ದುಡು ದುಡು ಕದಿರು ತಾಯೇ ಸೊಗಗೋಳಿರ್ಪ ರಾಘವ, ಕೆಳಗದ ಸರಸಿರ ಮುರಿದಿಡುವ ಕ್ಷಿಪ್ರದೋಳ್ ಬಂದು ಲಕ್ಷ್ಮಣ ಸಹಿತ. ಮಾತಾಯ್, ಅಕೃತ್ಯವು ನಿಲ್ಲಿಸು. ವೃಷ್ಯಮುಖದಲ್ಲಿ ಶ್ರೀರಾಮನು ಲಕ್ಷ್ಮಣ ದೇವರೊಂದಿಗೆ ಕ್ಷೇಮದಿಂದಿರುವರಮ್ಮ. ಇದೇನು ಆಶ್ಚರ್ಯ! ಈ ರಾಕ್ಷಸರ ಮಧ್ಯದಲ್ಲಿ ರಾಮನಾಮವು ಕೇಳಿ ಬರುತ್ತಿರುವುದಲ್ಲ. ಇದೇನು ರಾಕ್ಷಸರ ಮಾಯ ಆಗಿರುವುದೇ ಅಥವಾ ವಿಚಿತ್ರವಾಗಿರುವುದೇ? ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಸೋಕದಿರಲಿ. ತಾಯಿ, ನಾನು ರಾಕ್ಷಸನಲ್ಲಮ್ಮ. ಜನಸ್ಥಾನದಿಂದ ಪಾಪಿಯಾದ ರಾವಣನು ಅಪಹರಿಸಲ್ಪಟ್ಟ ಸೀತಾ ಮಾತೆಯವರು ತಾವಾಗಿದ್ದರೆ
ನನ್ನನ್ನೇ ತಿಳಿಸಬೇಕು. ನಿಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿದೆ ತಾಯಿ. ಈತನ ನಯವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನೆಂದು ತೋರುವುದು. ಈತನಿಗೆ ನನ್ನ ನಿಜಾಂಶವನ್ನು ತಿಳಿಸುವೆನು. ಅಯ್ಯ, ಆ ದುರುಳ ರಾವಣನಿಂದ ಅಪರುಳದಾದ ಸೀತೆಯೂ ನಾನೇ. ಅಯ್ಯ, ನೀನು ಯಾರು? ನನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸಲು ಕಾರಣವೇನು? ತಾಯಿ, ಕುಂದನೆನಿಸದಿರೆಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ ಅಮ್ಮ ಕುಂದನೆನಿಸದಿರೆಂದು ನಾ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬೈಲ ಸೇವಕ ಎಂದು ಕೇಳಿ ಅರವಿಂದಲೋಚನ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಭೃಂಗಾರಕ ಸುಮಾನಿತೆ. ಅಮ್ಮ, ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನಮ್ಮ ನಾನು. ಅಮ್ಮ, ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನಮ್ಮ ನಾನು. ಪವನರ ಲೋಕವನನ ರಾಜೀವ ಲೋಕನ ರಾಮನನು ನಾ ಅಮ್ಮ. ತಾಯಿ, ಪಾವನರ ಲೋಕವನನ ರಾಜೀವ ಲೋಕನ ರಾಮನನು ನಾ ಭವಿಸುತ್ತಲಿ ಬಂದಿರದೆ ಸುಗ್ರೀವರಾಜ ಕೈವನರ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಶೃಂಗಾರಕ ಸುಮಾನಿದೆ. ಅಮ್ಮ, ಸುಗ್ರೀವರಾಜನ ಆಜ್ಞೆಯಿಂದ ಶ್ರೀರಾಮನು ಲಕ್ಷ್ಮಣನು ಹೇಳಿದಂತೆ ತಮ್ಮ ಅನ್ವೇಷಣೆಗೆ ಬಂದ ತಮ್ಮ ಪಾದ ಸೇವಕನಮ್ಮ. ನಾನು ರಾಕ್ಷಸನಲ್ಲ ತಾಯಿ. ನನ್ನ ರಾಮಚಂದ್ರನು ನರನು, ನೀನಾದರೂ ವಾನರನು. ನರರಿಗೂ ವಾನರಿಗೂ ಸಖ್ಯವಾದ ಬಗೆ ಹೀಗೆ. ತಾಯಿ, ಅಲ್ಲದೆ ನನ್ನ ರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ತಾಯಿ, ಶ್ರೀರಾಮನು ತಮ್ಮನ್ನು ಹುಡುಕುತ್ತಾ ಬರುತ್ತಿದ್ದಾಗ ನಾನು ಅವರನ್ನು ಕಂಡು ನನ್ನೊಡೆಯ ಸುಗ್ರೀವರಾಜನಿಗೆ ಸಖ್ಯ ಮಾಡಿಸಿದೆನು. ನಂತರ ವಾಲಿಯನ್ನು ವಧಿಸಿ ಕಿಷ್ಕಿಂಧ ಅಧಿರಾಜನನ್ನಾಗಿ ಮಾಡಿದ ಶ್ರೀರಾಮ ಕಾರ್ಯಕ್ಕೆ ತಮ್ಮ ನುಡುಕಲು 4 ದಿಕ್ಕಿಗೂ ಕಪಿನಾಯಕರನ್ನು ಕಳಿಸಿದರು. ದಕ್ಷಿಣ ದಿಕ್ಕಿಗೆ ಬಂದ 10 ಜನರಲ್ಲಿ ನಾನು ಈ ಸಮುದ್ರವನ್ನು ಲಂಘಿಸಿ ಲಂಕಿಣಿಯನ್ನು ಕೊಂದು ಲಂಕಾ ಪಟ್ಟಣದಲ್ಲಿ ಗೋಪಾದಷ್ಟು ಸ್ಥಳ ಬಿಡದೆ ಹುಡುಕಿದಾಗ್ಯೂ ತಮ್ಮ ದರ್ಶನವಾಗಲಿಲ್ಲ ತಾಯಿ. ಆಗ ಈ ಕಪಿ ಒಂದು ಸಾಹಸಕ್ಕೆ ಕೈ ಹಾಕಿತಮ್ಮ. ಈ ಅಲಂಕಾರ ಲಂಕೆಯನ್ನೇ ಕಿತ್ತು ಒತ್ತುಕೊಂಡು ಹೋಗಿ ಶ್ರೀರಾಮಚಂದ್ರನ ಅಡಿದಾವರಲ್ಲಿಡಲು ಮನ ಮಾಡಿದಾಗ ಆಶ್ಚರ್ಯವಾಣಿಯಾಗಿತ್ತಮ್ಮ. ತಾವಿಲ್ಲಿರುವುದಾಗಿ ಬಂದು ನಿಮ್ಮ ದರ್ಶನವನ್ನು ಮಾಡಿದೆ. ಹೀಗೆ ಕಪಿಗಳಾದ ನಮಗೂ ಮತ್ತು ನಿಮ್ಮ ಪತಿವರೆಗೂ ಸ್ನೇಹವಾಯಿತಾಯೇ. ನಾನು ರಾಕ್ಷಸನಲ್ಲಮ್ಮ. ಹಾಗಾದರೆ ರಾಮಲಕ್ಷ್ಮಣರು ಕ್ಷೇಮದಿಂದಿರುವರೆ? ತಿಳಿಸುವೆನಮ್ಮ. ಕ್ಷೇಮದಿಂದ ಇಹರು ತಾಯಿ ರಾಮ ರವಿ ಕುಲ ಸೋಮ ಪ್ರತಾಪ. ಅಮ್ಮ, ಕ್ಷೇಮದಿಂದ ಇಹರು ತಾಯೇ ರಾಮ ರವಿ ಕುಲ ಸೋಮ ಪ್ರತಾಪ.
ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಹರ. ಅಮ್ಮ ತಾಯಿ, ಲೀಲೆಯೊಳ್ಳ ಮುನಿ ಯಾಗವ ತೊರೆದೋ ಲೀಲೆಯೊಳ್ಳ ಮುನಿ ಯಾಗವ ತೊರೆದೋ ಪಾಲಕ್ಷಣ ಪಾಲ್ ಮುಖವನ್ನೇ ಮುರಿದೋ. ಅಮ್ಮ ಪಾಲಕ್ಷಣ ಪಾಲ್ ಮುಖವನ್ನೇ ಮುರಿದೋ ಲೋಲಾಂಬಕಿ ನಿಮ್ಮಯ ಕರ ಪಿಡಿದೋ. ಲೋಲಾಂಬಕಿ ನಿಮ್ಮಯ ಕರ ಪಿಡಿದೋ ಪಾಲಿಸಿ ತಂದೆಯ ವಚನವ ತಂದೋ. ಪಾಲಿಸಿ ತಂದೆಯ ವಚನವ ತಂದೋ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಹರ. ಅಮ್ಮ ತಾಯಿ, ಪಂಚವಟಿ ತಟ ವನದಲ್ಲಿ ನಲಿದೋ ಪಂಚವಟಿ ತಟ ವನದಲ್ಲಿ ನಲಿದೋ ಕಾಂಚನ ಮೃಗವರಲ್ಲ ದತ್ತ ನರಿದೋ. ಕಾಂಚನ ಮೃಗವರಲ್ಲ ದತ್ತ ನರಿದೋ ಚಂಚನ ಲೋಚನೆ ನಿಮ್ಮನು ಕಳೆದೋ. ಚಂಚನ ಲೋಚನೆ ನಿಮ್ಮನು ಕಳೆದೋ ಸಮಂಚಿತ ಶೋಕದ ನಿಮ್ಮನು ನೆಲೆದೋ. ಸಮಂಚಿತ ಶೋಕದ ನಿಮ್ಮನು ನೆಲೆದೋ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಹರ. ಅಮ್ಮ, ಶ್ರೀರಾಮನು ಲಕ್ಷ್ಮಣ ದೇವರಿಂದಲೂ ಸುಗ್ರೀವಾದಿಗಳಿಂದಲೂ ಕ್ಷೇಮದಿಂದಿರುವರಮ್ಮ. ಆಂಜನೇಯನೇ, ನಿನಗೆ ತಂದೆ ತಾಯಿಗಳಾರು? ನಿನಗೆ ಸತಿ ಇರುವಳೆ? ನನ್ನ ರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸಿ. ಆಗಲಿ ತಾಯಿ, ನನಗೆ ತಿಳಿದ ಮಟ್ಟಿಗೆ ತಿಳಿಸಿವೆನಮ್ಮ. ದಶರಥ ನೃಪಾಲಂಗ ಗಿರಿತನುಜತಾನಾಗಿ ವಿಖ್ಯಾತ ವಿಶ್ವಮುನಿ ಶಿಷ್ಯನಾಗಿ. ಅಮ್ಮ, ಮಿಥಿಲ ಪರಮುಟ್ಟು ಶಿವಧನುವ ಮುರಿದಿಟ್ಟು ಮೈದಿಲಿಗೆ ಕರೆ ಕೊಟ್ಟು ಪರಸು ಗರ್ವವ ಸುಟ್ಟರಮ್ಮ ನಮ್ಮ ರಾಮ. ಆ ಪಿತೃವಾಕ್ಯವ ಸಲ್ಲಿಸೆ ಅಮ್ಮ. ಪಿತೃವಾಕ್ಯವ ಸಲ್ಲಿಸೆ ಸತಿ ಹನುಜ ಸಹಕರಿಸೆ ವನವನದಿ ಸಂಚರಿಸೆ
ಪಂಚವಟಿಯೋಳ್ ಬಂದು ನೆಲೆಸಿದರಮ್ಮ ನಮ್ಮ ರಾಮ. ಅಮ್ಮ ತಾಯಿ ಹೌದೇನಮ್ಮ? ಶೂರ್ಪಣಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲಿ ಸೀತಾಪಹರಣದಲ್ಲಿ ಬಹುಬಳಲಿ ತಲ್ಲಣಿಸಿದರಮ್ಮ ನಮ್ಮ ರಾಮ. ನಮ್ಮ ರಾಮ. ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿಮ್ಮ ಶೋಧನೆಗಾಗಿ ಕಳುಹಿಸಿದರಮ್ಮ ನಮ್ಮ ರಾಮ. ನಮ್ಮ ರಾಮ. ಅಮ್ಮ, ಸುಮೇರು ಪರ್ವತವಾಸಿಯಾದ ಕೇಸರಿ ಎಂಬ ಕಪೀಶ್ವರನ ಬಾರೈ ಅಂಜನಾದೇವಿಯ ಉದರದಲ್ಲಿ ಪರಮೇಶ್ವರನ ವರಪ್ರಸಾದದಿಂದಲೂ ವಾಯುದೇವರ ವರಪ್ರಸಾದದಿಂದಲೂ ಜನಿಸಿದ ನನ್ನನ್ನು ಆಂಜನೇಯನೆಂದು, ಹನುಮಂತನೆಂದು, ವಾಯುಪುತ್ರ ಮಾರುತಿ ಎಂದು, ಶ್ರೀರಾಮದೂತನೆಂದು ಕರೆಯುವರಮ್ಮ. ನನಗೆ ಸತಿಸುತ್ತರೂ ಇಲ್ಲ ತಾಯಿ. ನೈಷ್ಠಿಕವಾದ ಬ್ರಹ್ಮಚರ್ಯದಲ್ಲಿದ್ದು ಅದೇ ಧರ್ಮವನ್ನು ಪಾಲಿಸುತ್ತಿರುವನು ತಾಯಿ. ಅಯ್ಯ, ಈ ವಿದ್ಯೆಗಳನ್ನ ಎಲ್ಲಿಂದ ಕಲಿತೆ? ನಿನ್ನ ವಿದ್ಯೆಗಳು ತಾಯಿ, ದಿನಮಣಿಯಾದ ಸೂರ್ಯದೇವನು, ದಿವಿಜೇಂದ್ರನು, ಇಂದ್ರನು ನನ್ನ ವಿದ್ಯಾಗುರುಗಳು ತಾಯಿ. ಇರಬಹುದು. ಶತಯೋಜನ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ತಾಯಿ, ಆ ರೂಪವನ್ನು ನೋಡಿದರೆ ತಾವು ಭಯಪಡಬೇಡಿ. ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ನಿರಾಕರಿಸದೆ ನಡೆಸು. ಆಗಬಹುದು ತಾಯಿ. ಜೈ ರಘುವೀರ ಸಮರ್ಥ. ಆಂಜನೇಯ, ಈ ನಿನ್ನ ವಿಶ್ವರೂಪವನ್ನು ನೋಡಲಾರೆನು. ಶಾಂತನಾಗು, ಶಾಂತನಾಗು. ಸೌಮ್ಯ ರೂಪವನ್ನು ಧಾರಣೆ ಮಾಡು. ಇದೋ ತಾಯಿ, ಸೂಕ್ಷ್ಮ ರೂಪಿನಿಂದ ಬಂದಿರುವೆನೋ, ತಾವು ಭಯಪಡಬೇಡಿ ತಾಯಿ. ಅಯ್ಯ, ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ, ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸವೆಂಬ ಚತುರಾಶ್ರಮದಲ್ಲಿ ಬ್ರಹ್ಮಚರ್ಯದಲ್ಲಿದ್ದು ಅದೇ ಧರ್ಮವನ್ನು ಪಾಲಿಸುತ್ತಿರುವನು ತಾಯಿ. ಇರಬಹುದು. ನಾನು ಈಗ ನಿರ್ಬಂಧದಲ್ಲಿದ್ದು ನಾನಾ ವಿಚಿತ್ರಗಳನ್ನು ನೋಡುತ್ತಿರುವುದರಿಂದ ನನಗೆ ನಂಬಿಕೆಯೇ ಸಾಲದಾಗಿದೆ. ಆದ್ದರಿಂದ ನನ್ನ ಶ್ರೀರಾಮಚಂದ್ರನ ರೂಪ ಲಾವಣ್ಯಾದಿಗಳನ್ನು ವರ್ಣಿಸಬಲ್ಲೆಯಾ? ಆಗಲಿ ತಾಯಿ, ನನಗೆ ತಿಳಿದ ಮಟ್ಟಿಗೆ ತಿಳಿಸುವೆನಮ್ಮ. ಶ್ರೀರಾಮನ ಶುಭ ಲಕ್ಷಣಗಳ ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಸಾಲದು ಮಾತಾ. ಈ ಭೂಮಿಯ ಪೊತ್ತವನಿಗ ಸದಳ. ಅಮ್ಮ, ಈ ಭೂಮಿಯ ಪೊತ್ತವನಿಗ ಸದಳ. ತಾಯಿ, ಈ ಭೂಮಿಯ ಪೊತ್ತವನಿಗ ಸದಳ. ನಾ ಮರ್ಕಟನೇನು ಬಲ್ಲೆ ನಮ್ಮ ರಾಮನಂ ಅಗಣಿಸಲ್. ಆ ಆ ಆ
ನಾನು ಇಂಥ ಚಲುವನೆ ಅಮ್ಮಯ್ಯ ಅಮ್ಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ತಾಯಿ ಸಾಮಗಾನ ಪ್ರೇಮ ನಿರುಪಮ 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 ರಮ ರವಿಕುಲ ಸೋಮನು ರಮನು ಇಂಥ ಚಲುವನೆ ಅಮ್ಮಯ್ಯ ಅಮ್ಮ ತಾಯಿ ಕಾಲ ನೀರದ ನೀಲ ಸುಂದರ ಬಾಲ ಬಾನು ವಿಶಾಲ ತೇಜನ ಕಾಲ ನೀರದ ನೀಲ ಸುಂದರ ಬಾಲ ಬಾನು ವಿಶಾಲ ತೇಜನ ಕಾಲ ನೀರದ ನೀಲ ಸುಂದರ ಬಾಲ ಬಾನು ವಿಶಾಲ ತೇಜನ್ ಕಾಲ ನೀರದ ನೀಲ ಸುಂದರ ಬಾಲ ಬಾನು ವಿಶಾಲ ತೇಜನು ಕಾಲ ನೀರದ ನೀಲ ಸುಂದರ ಬಾಲ ಬಾನು ವಿಶಾಲ ತೇಜನು ನೀಲ ಕುಂದಳ ಗಾಲ ನುಂಗದ ನೀಲ ಕುಂದಳ ಗಾಲ ನುಂಗದ ನೀಲ ಕುಂದಳ ಗಾಲ ನುಂಗದ ನೀಲ ಕುಂದಳ ದಾಲ ಉಲ್ಲದ ನೀಲ ಕುಂದಳ ದಾಲ ಉಲ್ಲದ ವಿಶಾಲ ವಚನಮ್ಮ ಕೇಳಮ್ಮ ಕಮಲಾಕ್ಷಿ ರಾಮನು ಇಂಥ ಚಲುವನೆ ಅಮ್ಮಯ್ಯ ಅಮ್ಮ ತಾಯಿ ಶ್ರೀರಾಮನ ರೂಪ ಲಾವಣ್ಯವನ್ನು ಒಡಿಸಲು ಆದಿಶೇಷನಿಂದಲೂ ಹಸದಳ ತಾಯಿ. ಮರ್ಕಟನಾದ ನಾನು ವರ್ಣಿಸಲು ಸಾಧ್ಯವೇ?
ಏನೋ ನನಗೆ ತಿಳಿದ ಮಟ್ಟಿಗೆ ವರ್ಣಿಸಿರು ನಮ್ಮ ಮಾರುತಿ, ಮೈದಿನನಾದ ಲಕ್ಷ್ಮಣನನ್ನು ವರ್ಣಿಸಬಲ್ಲೆಯಾ? ತಾಯಿ, ಆದಿಶೇಷ ಅವತಾರಿಯಾದ ಲಕ್ಷ್ಮಣ ದೇವನ ರೂಪ ರಾವಣ್ಯವನ್ನು ವರ್ಣಿಸಲು ಅಸದಳ ತಾಯಿ. ವರ್ಣಿಸಲಾರೆನು ತಾಯಿ. ಮಾರುತಿ, ನೀನು ಹೇಳುವುದಿಲ್ಲವೂ ಸತ್ಯವೇ, ಆದರೂ ನನಗೆ ನಂಬಿಕೆಯೇ ಸಾಲದಾಗಿದೆ. ಆದ್ದರಿಂದ ಗುರುತೇನಾದರೂ ತಂದಿದ್ದರೆ ಕೊಡುವೆಯಾ? ತಾಯಿ, ತಮ್ಮ ಪಾದದಲ್ಲಿ ಪದ್ಮರೇಖೆ, ಕರದಲ್ಲಿ ಮತ್ಸರೇಖೆ, ಸಿರಿ ಜಡೆಯಲ್ಲಿ ಚೂಡಾರತ್ನವಿದೆ ಎಂದು ಹೇಳಿದ್ದರು. ದಿಟವೋ ಸಟಿಯೋ ತಿಳಿಸಿರಿ ತಾಯಿ. ಸತ್ಯ ಮಾರುತಿ, ಗುರುತೇನಾದರೂ ತಂದಿದ್ದರೆ ಕೊಡುವಂತ ನಾವು. ತಾಯಿ, ಗುರುತೇನೋ ಕೊಟ್ಟಿದ್ದರಮ್ಮ. ಸಮುದ್ರವನ್ನು ಹಾರುವ ಗಡಿಬಿಡಿಯಲ್ಲಿ ಏನು ಮಾಡಿಬಿಟ್ಟೆನೋ ತಾಯಿ, ಏನು ಮಾಡಿಬಿಟ್ಟೆನೋ. ಹಾಗಾದರೆ ನೀನು ರಾಕ್ಷಸ ಪಕ್ಷದವನೆಂದು ತೋರುವುದು. ತಾಯಿ, ನನ್ನನ್ನು ಮಾತ್ರ ಆ ಪಂಗಡಕ್ಕೆ ಸೇರಿಸಬೇಡಿ. ಜನನಿ, ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ಅಮ್ಮ, ಜನನಿ, ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ವಿನುತ ರಾಮ ನಾಮ ಪ್ರಚುತಂ ಹನುವಿನ್ ಇದ ಸ್ವೀಕರಿಸುತ್ತೆ. ಹನುವಿಂ ಇದ ಸ್ವೀಕರಿಸುತ್ತೆ. ಮನದನು ಮಾನವಂ ಕಳೆವುದು ಮಾತೆ ರಾಘವ ಪ್ರೀತೆ. ಅಮ್ಮ, ಇನ್ನಾದರೂ ಶ್ರೀರಾಮ ಮತ್ತು ತಮ್ಮ ಪಾದ ಸೇವಕನೆಂದು ಭಾವಿಸಿ ಅವಿಜ್ಞಾನ ವಸ್ತುವನ್ನು ಕೊಟ್ಟು ಆಶೀರ್ವದಿಸಿ ತಾಯಿ. ಶ್ರೀರಾಮಚಂದ್ರನ ಮುಳುಕೆಯನ್ನು ಸಮರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ನೀನು ಮಾಡಿದ ಮಹೋಪಕಾರಕ್ಕಾಗಿ ನಾನೇನು ತಾನೇ ಪ್ರತ್ಯುಪಕಾರವನ್ನು ಮಾಡಲಿ? ತಾಯಿ, ಶ್ರೀರಾಮ ನಾಮವನ್ನು ಸದಾ ಕಾಲ ಜಪಿಸುವಂತೆ ಆಶೀರ್ವದಿಸಿ ಮತ್ತು ಶ್ರೀರಾಮನ ಅರ್ಪಿಸಲು ಚೂಡಾರತ್ನವನ್ನು ಕೊಡಿ. ಓಹೋ, ಮರೆತಿದ್ದೆನು. ಇದು ನನ್ನ ರಾಮಚಂದ್ರನಿಗೆ ಕೊಡುವುದು ಮುಂದೆ. ಈ ರಾಕ್ಷಸರ ನಿರ್ಬಂಧದಿಂದ ನಾನು ಬಿಡಿಸದಿದ್ದರೆ ಖಂಡಿತವಾಗಿಯೂ ಈ ಪ್ರಾಣವನ್ನು ಧರಿಸಲಾರೆನೆಂದು ಹೇಳು. ಮಾರುತಿ, ಹೀಗೆ ಬಾ. ಮಾರುತಿ, ಈ ರಾಕ್ಷಸರ ನಿರ್ಬಂಧದಿಂದ ನನ್ನನ್ನು ಬಿಡಿಸಿದ್ದರೆ ಖಂಡಿತವಾಗಿಯೂ ಈ ಪ್ರಾಣವನ್ನು ಧರಿಸಲಾರೆನೆಂದು ಹೇಳಿಬಿಡು. ತಾಯಿ, ಧನ್ಯನಾದೆ ತಾಯಿ. ಶ್ರೀರಾಮನ ಪಾದದಲ್ಲಿ ತಮ್ಮ ಪಾದ ಸಂದರ್ಶನವಾಗುವವರೆಗೂ ಆಶನ ಆಹಾರಾದಿಗಳನ್ನು ಬಂಧಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆನು ತಾಯಿ. ಈಗ ಈ ವನದಲ್ಲಿ ಕೆಲವು ಹಣ್ಣುಗಳಿಗೆ ಅಪ್ಪಣೆಯಾದರೆ ಬಂಧಿಸಿ ನಂತರ ಶ್ರೀರಾಮನಲ್ಲಿಗೆ ಒಡೆಯನು ತಾಯಿ. ಮಾರುತಿ, ಇಲ್ಲಿನ ರಾಕ್ಷಸರು ಬಹು ಕ್ರೂರರು. ಕಾವಲುಗಾರರು ಕಂಡೊಡನೆ ಸಮರವು ಪ್ರಾಪ್ತವಾಗುವುದು. ಆದ್ದರಿಂದ ವೃಕ್ಷದ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಯಥೇಚ್ಛವಾಗಿ ಭುಂಜಿಸು. ಮಾರುತಿ ತಾಯಿ, ಇಲ್ಲಿರುವ ಮರಗಿಡಗಳನ್ನು ಹಾಳು ಮಾಡಬೇಡ. ತಾಯಿ, ಈ ರಕ್ಕಸರಿಗೆ ಅಂಜುವನಾಗಿದ್ದರೆ ಈ ಪಟ್ಟಣಕ್ಕೆ ಬರಲಾಗುತ್ತಿತ್ತೆ. ಆ ಚಿಂತೆಯನ್ನು ಬಿಡಿ. ಕೆಳಗೆ ಬಿದ್ದಿರುವ 1-2 ಹಣ್ಣುಗಳಿಂದ ಈ ಕಪಿಗಳ ಹೊಟ್ಟೆ ತುಂಬದು ತಾಯಿ. ಅಲ್ಲದೆ ಕಪಿಗಳು ಮರವನ್ನೇರಿಯೇ ಫಲಗಳನ್ನು ಬಂಧಿಸಬೇಕು. ತಾವು ಆ ಕಳೆಯ ಕಾಲಕ್ಕೆ ಮರೆಯಾದರೆ ನಾನು ಫಲವನ್ನು ಬಂಧಿಸಿ ನಂತರ ಶ್ರೀರಾಮನಲ್ಲಿಗೆ ಹೊರಡುವೆನು ತಾಯಿ. ನಿನ್ನ ಇಷ್ಟದಂತೆಯೇ ಆಗಲಿ.
ತಾಯಿ ಆಗಬಹುದು. ಆಹಾ, ಈ ಪ್ರಮದವನವು ನನ್ನ ಸ್ವಾಧೀನವಾಗಿತ್ತು. ಫಲಗಳನ್ನು ಭುಂಜಿಸಿ ವನವನ್ನು ಹಾಳು ಮಾಡಿದರೆ ರಾಕ್ಷಸರು ನನ್ನನ್ನು ಹಿಡಿಯಲು ಬರುವರು. ಅವರಲ್ಲಿ ಒಬ್ಬಿಬ್ಬರನ್ನು ಯಮಾಲಯಕ್ಕೆ ಅಟ್ಟಿದರೆ ನನ್ನನ್ನು ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವರು. ನಂತರ ಆ ರಾವಣನಿಗೆ ವಿವೇಕವನ್ನು ಹೇಳಿ ರಾವಣನ ಬಲಾಬಲಗಳನ್ನು ತಿಳಿದು ನಂತರ ಶ್ರೀರಾಮನಿಗೆ ಹೊರಡುವೆನು.